Hey guys, welcome back to our YouTube channel. We are back with another video that is answering Instagram followers questions. Okay. So ಇವತ್ತು ನಾವು ಆಕ್ಚುಲಿ ಒಂದು 2 ದಿನದ ಮುಂಚೆ ಸ್ಟೋರಿ ಹಾಕಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ನಿಮ್ಗೆ ಏನ್ ಕ್ವೆಶ್ಚನ್ಸ್ ಬೇಕೋ ಕೇಳಿ ಅಂತ. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ದಾರೆ. ನಿಮ್ಮ ಮೈಕ್ ಇಟ್ಕೊಂಡು ನಾನೇನ್ ಮಾಡಿ ನಿಮ್ಮ ಮೈಕ್ ನೀವೇ ಇಟ್ಕೊಳ್ಳಿ ಸರ್ ಬೇಡ ನಂಗೇನಾ ಹೋಗ್ಲಿ ಬಿಡಿ ನಾನು ಅದನ್ನ ಆನ್ಸರ್ ಮಾಡೋಣ ಅಂತ ಇದೀವಿ ಇವತ್ತಿಂದು ವಿಡಿಯೋ ಇದೆ. ಓಕೆನಾ? ಸೊ ವಿಡಿಯೋ ಹೋಗೋಣ. ಓಕೆ without any further delay let's get into the video. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಓಕೆ, ಫಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಆಕ್ಚುಲಿ ತುಂಬಾ ಕ್ವೆಶ್ಚನ್ಸ್ ಕಳ್ಸಿದ್ದಾರೆ, ಅದರಲ್ಲಿ ಸೇಮ್ ಕ್ವೆಶ್ಚನ್ಸ್ ರಿಪೀಟ್ ಆಗಿದೆ. ಅಂಡ್ ಆಲ್ಸೋ ಹಾಯ್ ಈ ತರ ಎಲ್ಲ ಬಂದೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ, ಹಿಂಗೆಲ್ಲ ಕ್ವೆಶ್ಚನ್ಸ್ ಬಂದಿದೆ. ಸೊ ಹಾಗೆ ಯಾವ್ದು ರಿಲೆವೆಂಟ್ ಆಗಿದೆ ಅಂಡ್ ಆಲ್ಸೋ ಯಾವ್ದು ರಿಪೀಟ್ ಆಗಿಲ್ಲ ಅಂದ್ರೆ ಒಂದೇ ಆನ್ಸರ್ ಇರೋಂತ ಕ್ವೆಶ್ಚನ್ಸ್ ಇದ್ರೆ ಅದನ್ನ ನೋಡಿ ಇಟ್ಕೊಂಡಿದೀವಿ. ಸೊ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗೋಣ. ನಿಮ್ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿದಾರ ನಿಮ್ ಮದ್ವೆಗೆ? ನಮ್ಮ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿದಾರೆ ಮದ್ವೆಗೆ ಅಂತಂದ್ರೆ ಇವ್ರ ಮನೇಲಿ ಕಂಪ್ಲೀಟ್ ಅಕ್ಸೆಪ್ಟ್ ಇದೆ. ಆಯ್ತು ಎಲ್ಲ ಆಯ್ತು. ನಮ್ಮ ಮನೇಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಒಪ್ಪಿಗೆ ಕೊಟ್ರು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಆಮೇಲೆ ಹೋಗ್ತಾ ಸಮ್ ರೀಸನ್ಸ್ ಕ್ಯಾಸ್ಟ್ ಅದು ಇದು ಅಂತ ಏನೇನೋ ರೀಸನ್ಸ್ ತಕೊಂಡು ಆಮೇಲೆ ಇಲ್ಲಪ್ಪ ನಮ್ಗೆ ಬುಕ್ಕೆ ಇಲ್ಲ ಅಂತಂದ್ರೆ ಅದಾದ್ಮೇಲೆ ನನ್ನನ್ನು ತಗೊಂಡೋಗಿ ಇನ್ನೆಲ್ಲೋ ಕೂಡ ಹಾಕಿದ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಬೇಕಾದ ಪರಿಸ್ಥಿತಿ ಬಂತು. ಬಟ್ ಆ ತಪ್ಪಿಸ್ಕೊಂಡ್ ಬರೋದಕ್ಕೂ ಕಾರಣ ನಾವಿಬ್ರು ಒಂದಾಗ್ಬೋದು, ನಮ್ಮನ್ನ ಇಲ್ಲಿಂದ ಬಿಟ್ರೆ ಕೂಡಾಕ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡ್ಸಮ್ಮ ಅಂದ್ರೆ ತಪ್ಪಿಸ್ಕೊಂಡ್ ಬರೋಂತ ಸಿಚುವೇಶನ್ ಆಗ್ಲಿಲ್ಲ. ನನಗೆ ಗೊತ್ತಾಯ್ತು ಲೇಟರ್ ನೀವು ಎಲ್ಲಿದ್ದಾರೆ ಅಂತ ಗೊತ್ತಾಗಿ. ಸೊ ಹಾಗೆ ಸ್ಟೇಷನ್ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹುಡುಕಿ ದೆನ್ ಗೊತ್ತಾಯ್ತು ಎಲ್ಲಿದ್ದಾರೆ ಅಂತ. ಅಂದ್ರೆ ಯಾವ್ದೇ ಕಾರಣಕ್ಕೂ ಕಂಡಿಡಿಯಕ್ ಆಗಲ್ಲ ಅಂತ ಪ್ಲೇಸ್ಗೆ ಕರ್ಕೊಂಡೋಗಿ ಹಾಕ್ಬಿಟ್ಟಿದ್ರು ಪೇರೆಂಟ್ಸ್. ಶಿಫ್ಟ್ ಮಾಡ್ಬಿಟ್ಟಿದ್ರು. ನೀವು ಗೆಸ್ ಮಾಡೋ ತರ ಮೋಸ್ಟ್ಲಿ ರಿಲೇಟಿವ್ ಮನೆ ಇರ್ಬೋದು, ಇಲ್ಲ ಫ್ರೆಂಡ್ಸ್ ಮನೆ ಇರ್ಬೋದು, ಹಿಂಗೆಲ್ಲ ಥಿಂಕ್ ಮಾಡ್ಬೋದು ನೀವು. ಬಟ್ ಆ ತರನೂ ಅಲ್ಲ, ಅದೊಂಥರ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡ್ಬೇಕು. ಯಾರು ಗೆಸ್ ಕೂಡ ಮಾಡ್ಲಿಕ್ಕಾಗಲ್ಲ. ಇನ್ ಕೇಸ್ ಗೆಸ್ ಮಾಡಕ್ಕಾದ್ರೆ ಕಾಮೆಂಟ್ ಅಲ್ಲಿ ಹಾಕಿ ಏನಿರ್ಬೋದು ಅಂತ. ಸೊ ಹಾಗಾಗಿ ನನ್ನ ಪೇರೆಂಟ್ಸ್ ಇವತ್ತಿಗೂ ಸಂಪೂರ್ಣ ಒಪ್ಪಿಗೆ ಇದೆ. ನಿಮ್ಮ ಪೇರೆಂಟ್ಸ್ ಫಸ್ಟ್ ಒಪ್ಕೊಂಡ್ರು, ದೆನ್ ಲೇಟರ್ ಇಲ್ಲ ಅಂತ ಹೇಳ್ಬಿಟ್ರು, ರೀಸನ್ಸ್ ಕೊಟ್ರು. ನಿಮ್ದು ಯಾವ ಊರು ಸಿಸ್ಟರ್? ನಂದು ಆಕ್ಚುಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಬಟ್ ನನ್ನ ನೇಟಿವ್ ಬಂದು ಕೇರಳ, ಇಷ್ಟೇ, ಬ್ಯಾಂಗ್ಳೂರಲ್ಲೇ. ಅಂಡ್ ನಿಮ್ಮೂರು ಯಾವ್ದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೂ ಆನ್ಸರ್ ಮಾಡ್ಬೇಡ. ಇವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತುಮಕೂರಲ್ಲಿ. ನಿಮ್ ಇಬ್ಬರಲ್ಲಿ ಯಾರು ಪ್ರಪೋಸ್ ಮಾಡಿದ್ದು ಫಸ್ಟ್? ನಾನೇ ರಾಜಾಧಿರಾಜ ಎಂದೆಂದಿಗೂ ಇವರೇ. ಅದಕ್ಕೆ ನಾವು ಫಸ್ಟ್ ವಿಡಿಯೋದಲ್ಲೇ ಹೇಳಿದೀವಿ, ಕೆಲವೊಂದು ಇಂಟ್ರೊಡಕ್ಷನ್ ನಮ್ಮ ಬಗ್ಗೆ ಫಸ್ಟ್ ವಿಡಿಯೋದಲ್ಲೇ ಕೊಟ್ಟಿದ್ದೀವಿ. ಸೊ ಅಂಡ್ ಮೋರ್ ಓವರ್ ಇದು ಕ್ವಶನ್ಸ್ ಅಲ್ವಾ, ಕೇಳಿದ್ದಾರೆ ಅಂತ ಆನ್ಸರ್ ಮಾಡ್ತಾ ಇದ್ವಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ವಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಕ್ಕ ಅಣ್ಣ ಅಂತ ಹಾಕಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಸೊ ನೋಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನಕ್ಕೆ ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಇದೆ ಅಂತ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಹೆಂಗ್ ಗೊತ್ತಾಡ ನಮ್ಗೆ ಗೊತ್ತಿಲ್ಲ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಇವಾಗ ಲವ್ ಸ್ಟೋರಿ ಅದೇ ಆಸ್ ಯೂಶುವಲ್ ನಾವು ಹೇಳಿದಾಗ ಕೆಲವೊಂದು ವಿಡಿಯೋಗಳು ಹೇಳಿದೀವಿ. 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಏನ್ ಸ್ಟೋರಿ ಇದೆ, ಏನೆಲ್ಲ ಗೋತ್ರು ಮಾಡಿದ್ವಿ ಮದುವೆ ಆಗಕ್ಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ಟೋರಿ ಆಗಿ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಲೆಂತ್ ಇದೆ ಅದು. ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ ಅಂತ ಇದೀವಿ. ಸೊ ನೋಡೋಣ ಎಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡ್ತಿರೋದೆಲ್ಲ ನಿಮ್ ಕೈನೇ ಇದೆ, ಮಾಡ್ತೀರಾ. ಸೊ ಅಷ್ಟು ಬೇಗ ನಾವು ಅಪ್ಲೋಡ್ ಮಾಡ್ತೀವಿ. ಲವ್ ಮ್ಯಾರೇಜ್ ನಿಂದು ಆಬ್ವಿಯಸ್ಲಿ ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಆಗ್ಬೇಕಿತ್ತು, ಬಟ್ ಅದು ಆಗಿಲ್ಲ. ಹಂಗೆ ಮಾಡಿದ್ದು. ನಾನು ಎಲ್ಲ ಒಪ್ಸಿದ್ದೆ, ಇವರು ಎಲ್ಲ ಒಪ್ಸಿದ್ದು, ತಂದೆ ಇಟ್ರನ್ನೆಲ್ಲ ಕೈ ಇಟ್ಬಿಟ್ರು. ಹಾಗಾಗಿ ಅದು ಆಗಿಲ್ಲ ಲವ್ ಮ್ಯಾರೇಜ್. ಯಾವ ಇಯರ್ ಅಲ್ಲಿ ಲವ್ ಸ್ಟಾರ್ಟ್ ಆಗಿದ್ದು ಅಂತ? ಯಾವ ಇಯರ್ ಅಲ್ಲಿ? ಅದು ಆನ್ಸರ್ ಬೇಡವಾ? ಯಾಕೆ ಅಂತಂದ್ರೆ ಯಾವ ಇಯರ್ ಅಲ್ಲಿ ಅಂತ ಕೇಳಿದ್ರೆ ಅದ್ರ ಕನೆಕ್ಟ್ ಮಾಡಿ ಕೆಲವೊಂದು ಬೇರೆ ಹೇಳ್ಬೇಕಾಗಿ ಬರುತ್ತೆ. ಅಂದ್ರೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮದುವೆ ಆಗ್ಬಿಟ್ವಿ. ಅದು ಯಾಕೆ ಅನ್ನೋದೆಲ್ಲ ರೀಸನ್ಸ್ ಇದೆ. ಸೊ ಹಾಗಾಗಿ ಒಂದು ಎಷ್ಟು ಇನ್ನೇನು ಲವ್ ಮಾಡಿ ಪ್ರಪೋಸ್ ಮಾಡಿ ಒಂದು 6 months ನಿಯರ್ಲಿ ಇತ್ತೇನೋ ಆಗಿತ್ತು. 5 months. 5 months 5th ಮಂತಿಗೆ ಮದ್ವೆ. ಯಾರಿಗಿಂತ ಅದೃಷ್ಟ ಸಿಗುತ್ತೆ ಪಟ ಅಂತ ಲವ್ ಆಯ್ತು, ಪಟ ಅಂತ ಮುಂಚೆ ನಾವು ಫಸ್ಟ್ ವಿಡಿಯೋದೆಲ್ಲ ಹಾಕಿದೀವಿ, ಫ್ರೆಂಡ್ಸ್ ಆಗಿದ್ವಿ. ಸೊ ಹಾಗಾಗಿ ಒಬ್ರಿಗೊಬ್ರು ಅಲ್ಲಿಂದಾನೆ ಗೊತ್ತು. ಬಟ್ ಪ್ರಪೋಸ್ ಮಾಡಿದ್ದು
ಅದೇ ಒಂದು ಮದ್ವೆಗೆ ಒಂದು 5 months ಮುಂಚೆ ಪ್ರಪೋಸ್ ಮಾಡಿದ್ದು. ಅದೂ ಕಾರಣ ಇದೆ, ಯಾಕೆ ಪ್ರಪೋಸಲ್ ಕೊಟ್ಟಿದ್ದು ಅನ್ನೋದು ಕಾರಣ ಇದೆ. ಒಂದು ನನ್ನ ಮೇಲೆ ಮೊದಲಿನಲ್ಲಿ ಕ್ರಶ್ ಇತ್ತು, ಒಂದು ಅಫೆಕ್ಷನ್ ಅಟ್ರಾಕ್ಷನ್ ಎಲ್ಲ ಇತ್ತು ಅಂತ ಹೇಳ್ತಿದ್ರು. ಆ್ಯಂಡ್ ಆಲ್ಸೋ ಇವ್ರ ಮನೇಲಿ ಹುಡುಗಿ ಹುಡುಕ್ತಾ ಇದ್ರು ಆಲ್ರೆಡಿ. ಸೊ ಇಲ್ಲ, ಇವ್ರಿಗೆ ಆ ಮದ್ವೆಲಿ ಒಂಚೂರು ಇಷ್ಟ ಇಲ್ಲ ಅಂತ ಪ್ರಪೋಸ್ ಮಾಡಿದ್ದು ಅಂತಲ್ಲ, ನನಗೆ ಅಂದ್ರೆ ಅವ್ರ ಮನೇಲಿ ಏನಕ್ಕೆ ಇಷ್ಟ ಇಲ್ಲ ಅನ್ನೋದು ಆಬ್ವಿಯಸ್ಲಿ ನನ್ನ ಇಷ್ಟ. ಸೊ ಆ ರೀಸನ್ ಇಂದ ಇಷ್ಟ ಇರ್ಲಿಲ್ಲ. ಈಗ ನಾನು ಇಷ್ಟಪಟ್ಟಿದ ಹುಡುಗಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಇವಳು. ನಾನು ಇನ್ನೊಂದು ಯಾವ್ದೋ ಒಂದು ಬರ್ತಾ ಇದೆ ಅಂತಂದ್ರೆ ನನ್ಗೆ ಹೆಂಗಪ್ಪ ಅಕ್ಸೆಪ್ಟ್ ಮಾಡಿದ ಲೈಫಲ್ಲಿ ಅಂತ ಒಂದು ಚಿಂತೆ ಆಗಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂಡ್ ಆಲ್ಸೋ ನಮ್ಮ ಮದ್ವೆನೂ ಅಷ್ಟು ಬೇಗ ಆಗ್ತಿರ್ಲಿಲ್ಲ. ಇವ್ರ ಮನೆಯಲ್ಲಿ ಅದೇ ಮತ್ತೆ ಇದ್ ಮಾಡಿದ್ರಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ರೀತಿಯೆಲ್ಲ ಹೇಳಿ ಮತ್ತೆ ಬೇರೆ ಮದ್ವೆ ಮಾಡಿಸ್ತೀನಿ ಅಂತೆಲ್ಲ ಹೇಳಿದಕ್ಕೆ ಅಷ್ಟು ಬೇಗ ಆಗಿದ್ದು. ಅಂಡ್ ಆಲ್ಸೋ ನಾನು UPSC IAS ಮಾಡ್ಬೇಕು ಅಂತ ಇದ್ದಿದ್ದು. ಸೊ ಮದ್ವೆ ಆಗಿ ಈಗ ಆಸ್ ಆಫ್ ನಾವು ಸಿಚುಯೇಷನ್ ಇಲ್ಲ. ಅದು ಅದೇ ಇರುತ್ತಲ್ಲ, ಕೆಲವೊಂದು ಸ್ಯಾಕ್ರಿಫೈಸಸ್ ಮಾಡಲೇಬೇಕು ಅಂತ, ಒಂದ್ ಪಡ್ಕೊಬೇಕು ಅದೊಂದು ಪಡ್ಕೊಬೇಕು. ಸೊ ಹಾಗಾಗಿ ಹ್ಯಾಪಿಯಾಗಂತೂ ಇರ್ತಿದ್ವಿ. ಅವ್ರು ಹೇಳಿದ ಮಾತಿಗೆ ನಡ್ಕೊಂಡಿದ್ರೆ ಮಾತ್ರ ಇವತ್ತಿಗಂತೂ ನಮ್ಮಷ್ಟು ಇವತ್ತು ಖುಷಿಯಾಗೇ ಇದೀವಿ. ಬಟ್ ಅವ್ರನ್ನ ಇನ್ಕ್ಲೂಡ್ ಮಾಡಿ ನೋಡ್ತೀನಿ ಅಂತಂದ್ರೆ ತುಂಬಾ ಎಲ್ಲರೂ ಖುಷಿಯಾಗಿ ಇರ್ತಿದ್ವಿ ಅಲ್ವಾ. ಬಟ್ ಏನ್ ಬರೋದಿರುತ್ತದೆ ನಡಿಬೇಕು ಅಂತಿದ್ದಿಲ್ಲ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಏನಾದ್ರು ಚೇಂಜಸ್ ಬರುತ್ತಾ. ಅಣ್ಣ ಫ್ಯಾಮಿಲಿ ಮತ್ತೆ ನಿಮ್ ಫ್ಯಾಮಿಲಿ ಜೊತೆ ಮೆಂಬರ್ಸ್ ಜೊತೆ ಬ್ಲಾಗ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಕಾಲವನ್ನು ತಡೆಯೋರು ಯಾರು ಇಲ್ಲ, ಕಾಲ ಕೂಡಿ ಬಂದಿಲ್ಲ. ಆಕ್ಚುಲಿ ನನ್ನ ಫ್ಯಾಮಿಲಿ ಜೊತೆ ಮಾಡ್ಬೋದು ಬ್ಲಾಗ್, ಬಟ್ ಎಲ್ಲರೂ ಬಿಸಿ ಇರ್ತಾರೆ. ಸೊ ಹಾಗಾಗಿ ಹೋಗಿ ಬ್ಲಾಗ್ ಮಾಡೋಣ ಬನ್ನಿ ಅಂತ ಕರೆದ್ರು. ಮೇ ಬಿ ದೇ ವಾಂಟ್, ಬಟ್ ಮಾಡ್ತೀವಿ, ಡೆಫಿನೆಟ್ ಆಗು ಟೈಮ್ ಬಂದೇ ಬರುತ್ತೆ. ವಿಲ್ ಡೂ ಇಟ್. ಅಂಡ್ ಯುವರ್ ಫ್ಯಾಮಿಲಿ ಆಬ್ವಿಯಸ್ಲಿ ದೇ ನಾಟ್ ಇಂಟ್ರೆಸ್ಟೆಡ್ ಇನ್ ಸೆನ್ಸ್ ನಾಟ್ ಇಂಟ್ರೆಸ್ಟೆಡ್ ಅಂತಂದ್ರೆ ಮೇ ಬಿ ಇಂಟ್ರೆಸ್ಟ್ ಇಲ್ದೇನೆ ಇರ್ಬೋದು. ಅಂಡ್ ಇನ್ನೊಂದು, ನಾವು ಮೋಸ್ಟ್ಲಿ ಅಲ್ಲಿದ್ದಿದ್ರೆ ನಾವು ಈ ತರ ಚಾನಲ್ ಸ್ಟಾರ್ಟ್ ಮಾಡ್ತಿದ್ವಿ ಅನ್ನೋದೇ ಬರ್ತಿರ್ಲಿಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಅಂಡ್ ಆಲ್ಸೋ ಒಂದ್ ಸ್ವಲ್ಪ ಏನಾದ್ರು ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಆರ್ಥೋಡಾಕ್ಸ್ ಗೆ ನಿಯರ್ಲಿ ಅಂತ ಅದಕ್ಕೆ. ಸೊ ಮೋಸ್ಟ್ಲಿ ಅವರು ಇಂಟ್ರೆಸ್ಟ್ ಇಲ್ಲ ಅನ್ಕೋತೀನಿ, ಗೊತ್ತಿಲ್ಲ ಅದು. ಒಟ್ನಲ್ಲಿ ಇವತ್ತು ಇಬ್ರು ಇರೋದಕ್ಕೋಸ್ಕರ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಸೊ ಅದೇ ನಿಮ್ಮೆಲ್ಲ ಸಪೋರ್ಟ್ ಇಂದ ನಾವು ಒಂದು ಹೈಟ್ಸ್ ಗೆ ರೀಚ್ ಆಗ್ತೀವಿ. ಕೇರಳ ಮತ್ತು ಕರ್ನಾಟಕ ಸಂಗಮವಾಗಿದ್ದು ಎಲ್ಲಿ ಮತ್ತೆ ಹೇಗೆ ಅನ್ನೋದು ಫ್ರೆಂಡ್ಸ್ ಆಗಿದ್ವಿ ಅಂತಂದ್ರೆ ನಾನು ಕಾಲೇಜಲ್ಲೇ, ಆಬ್ವಿಯಸ್ಲಿ ಡಿಗ್ರಿ ಕಾಲೇಜಲ್ಲಿ ಮೀಟ್ ಆಗಿದ್ದು. ಫ್ರೆಂಡ್ಸ್ ನಿಂದ ಹೇಳ್ಕೊಳಕ್ ಆಗದೇನೆ ಒದ್ದಾಡಿದ್ದು. ಹಾರಾಡ್ಕೊಂಡಂತೂ ಬರ್ತಾ ಇದ್ದೆ ಅವಳಿಂದೆ. ಇವಳು ತಿರುಗ್ ನೋಡ್ತಾಳೆ ಅಂತಂದ್ರೆ ಕೆಲವೊಂದ್ಸರಿ ತಿರುಗ್ ನೋಡ್ತಾಳೇನೋ ಅನ್ಸೋದು, ಬಟ್ ಇದು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಏನೋ ಮಾಡ್ಕೊಂಡ್ ಬರ್ತಾಳೇನೋ ಅಂತ ಅನ್ಕೊಂಡು ಸುಮ್ಮನೆ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಇವಳು ಕಾನ್ಸಂಟ್ರೇಷನ್ ನನ್ ಕಡೆಗೆ ಎಳ್ಕೋಬೇಕು ಅಂತಾನೆ ಈಗ ನಾರ್ಮಲ್ ಆಗಿ ಓಡಾಡ್ತಿರೋನು ಹೈಪರ್ ಆಕ್ಟಿವ್ ಆಗಿ ಸರ್ ಅಂತ ಹಿಂಗೆ ಸ್ಪೀಡ್ ಆಗಿ ಹೋದ್ರೆ ಯಾಕೆ ಇಷ್ಟು ಫಾಸ್ಟ್ ಆಗಿ ಯಾಕೆ ಹೋಗ್ಬೇಕು ಅಂತ, ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಏನಿಲ್ಲ, ಇಷ್ಟು ಫಾಸ್ಟ್ ಆಗಿ ಯಾಕೆ ಓಡಾಡ್ಬೇಕು ಅಂತ ಕ್ವಶನ್ಸ್ ಕೇಳಿದ್ದೆ ಸೆಂಟರ್. ಒಟ್ನಲ್ಲಿ ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ ಅಂತಂದ್ರೆ ಯಾರು ಉಳಿಸ್ಕೊಂಡಿರಲಿಲ್ಲ ಅಷ್ಟು ಮಟ್ಟಿಗೆ. ಸರಿ ಸಿಗ್ದೋಳು ಅವಳೇ ಲೈಫ್ ಪೂರ್ತಿ ಫ್ರೆಂಡ್ಶಿಪ್, ವೈಫ್ ಎಲ್ಲ ಒಂದು ಜಾಗನೂ ಫೀಲ್ ಮಾಡೋದು ಅಂತ ಹೇಳ್ಬೋದು ಅಷ್ಟೇ. ಓಕೆ, ಹ್ಯಾವ್ ಯುವರ್ ಲವ್ ಸ್ಟೋರಿ ಸ್ಟಾರ್ಟೆಡ್. ಅದು ಸ್ಟಾರ್ಟ್ ಆಗಿದೆ, ಅದು ಫ್ರೆಂಡ್ ಇಂದ ಹಂಗೆ ಸ್ಟಾರ್ಟ್ ಆಗಿ ಸ್ಟೋರಿ ಹೇಳೋಣ. ಸ್ಟೋರಿ ಆಕ್ಚುಲಿ ಹೆಂಗೆ ಅಂತಂದ್ರೆ ಒಂಥರ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಅಂದ್ರೆ ಡೌನ್ಗಳೇ ಜಾಸ್ತಿ. ಹಂಗೆ ಇದೆ, ಹಿಂಗ್ ಬಂದಿರೋದು. ಸೊ ಹೇಳೋಣ, ವಿಡಿಯೋ ಮಾಡೋಣ. ನೀವು ಫ್ರೆಂಡ್ಸ್ ಆಗಿ ಆಮೇಲೆ ಲವ್ ಮಾಡಿ ಆಮೇಲೆ ಮದುವೆ ಆಗಿರೋದಾ ಅಂತ ಕೇಳಿರೋದು. ಸೊ ಯುವರ್ ಬೋತ್ ನೇಮ್ ನಾನು ಮೈಸೆಲ್ಫ್ ಮಮತಾ ಅಂಡ್ ಇವರು ಯೋಗೇಶ್. ಯುವರ್ ಫೇವ್ರೆಟ್ ಪಿಕ್ ಅಂತೆ. ಓಕೆ, ಫೇವ್ರೆಟ್ ಪಿಕ್ ನಾವಿಲ್ಲಿ ಹಾಕ್ತೀವಿ. ಪ್ರ್ಯಾಂಕ್ ವಿಡಿಯೋಸ್ ಮಾಡೋಣ. ಆಕ್ಚುಲಿ ಸಣ್ಣ ಪುಟ್ಟ ಅವಾಗ ಅನ್ಸೋ ಸ್ಪಾಟಲ್ಲಿ ಅನ್ಸೋದು. ಇವ್ರಿಗೆ ಇನ್ಫಾರ್ಮ್ ಮಾಡಿರಲ್ಲ ನಾನು ಈ ತರ ಅಂತ. ಸೊ ಹೋಗಿ ಏನಾದ್ರು ಒಂದು ಚಿಕ್ಕದಾಗಿ ಏನಾದ್ರು ಪ್ರ್ಯಾಂಕ್ ಮಾಡೋದು ಮಾಡ್ತಾ ಇದೀವಿ. ಏನಾದ್ರು ದೊಡ್ಡದಾಗಿ ಏನಾದ್ರು ಅನಿಸ್ತು ಅಂತಂದ್ರೆ, ಅಂಡ್ ಆಲ್ಸೋ ನೀವು ಏನಾದ್ರು ಐಡಿಯಾಸ್ ಕೊಡಿ. ನಾನು ಐಡಿಯಾಸ್ ಕೊಡಕ್ಕಾಗಲ್ಲ, ಪ್ರ್ಯಾಂಕ್ ಬಗ್ಗೆ ಗೊತ್ತಾಗ್ಬಿಡ್ತೀವಿ, ಇಬ್ರು ಅಟ್ ಟೈಮ್ ಓದ್ಬಿಡ್ತೀವಿ. ಸೊ ಹಾಗಾಗಿ ಗೊತ್ತಾಗಲ್ಲ. ಅದೇ ನಾವೇನಾದ್ರೂ ಥಿಂಕ್ ಮಾಡಿ ಮಾಡ್ತೀವಿ ಪ್ರ್ಯಾಂಕ್ ವಿಡಿಯೋಸ್. ಯುವರ್ ಫೇವ್ರೆಟ್ ಸಾಂಗ್ ಬಂದ್ಬಿಟ್ಟು ಯಾವುದು ಅಂತಂದ್ರೆ, ಫೇವ್ರೆಟ್ ಅಂತಂದ್ರೆ ಯಾವುದು ನನ್ಗೆ ನಮ್ಮಿಬ್ರು ರಿಲೇಟೆಡ್ ಅಂತಂದ್ರೆ ಒಂದೇ ಸಾಂಗ್ ನಾವು ಹೇಳೋದು. ಯಾವುದು
ಚಾವ್ಮೆ ಅನ್ನೋ ಒಂದು ಬಿಟ್ರೆ ಸಿಂಗಾರ ಸೇರಿ. ನಾವ್ ಇದನ್ನೇ ಹೇಳಕ್ ಬಂದಿದ್ದು. ಚಾಹುಮೇನ ಯಾಕೆ ಅಂತಂದ್ರೆ ನಾವು ಅದು ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಅನ್ಕೋತೀನಿ. ಫ್ರೆಂಡ್ಸ್ ಆಗಿದ್ದಾಗ ಇವರು ಫಸ್ಟ್ ಹಾಡ್ತಿದ್ರು, ನಾನು ಕಂಪ್ನಿ ಕೊಟ್ಟಿದ್ದೆ. ಫಸ್ಟ್ ಸಾಂಗ್ ಇವ್ರ ಜೊತೆ ನಾನು ಕುತ್ಕೊಂಡು ಒಂದು ಕೊಲಾಬ್ ಮಾಡ್ತಾ ಆಡ್ತಾ ಹೋದೆ ಅಂತಂದ್ರೆ ಚಾವ್ಮ್ಯಾನೇ ಅದೊಂದು ಉಳ್ಕೊಳುತ್ತೆ ಮೆಮೊರೀಸ್ ಅಂತ. ನೆಕ್ಸ್ಟ್ ಸಿಂಗಾರ ಸೇರಿ ಡೆಡಿಕೇಟೆಡ್ ಸಾಂಗ್ ಇರೋದು ನಿಮ್ ಕಡೆಯಿಂದ. ಟೀನೇಜರ್ಸ್ ಲವ್ ಸಕ್ಸಸ್ ಆಗುತ್ತಾ ಅಂತ ಕೇಳಿದ್ದಾರೆ. ಟೀನೇಜರ್ಸ್ ಅಂತಂದ್ರೆ 19 ವರೆಗೂ ಟೀನೇಜ್. ನನ್ ಪ್ರಕಾರ ಆಗೇ ಇಲ್ಲ ಅಂತ ನಾನು ಹೇಳಲ್ಲ. ರೇಷಿಯೋ ಅಂತ ತಗೊಂಡ್ರೆ ಆಗುತ್ತೆ, ಆಗಲ್ಲ ಅಂತ ತಗೊಂಡ್ರೆ ಆಗಲ್ಲ ಅನ್ನೋದು ಜಾಸ್ತಿ. ಎಲ್ಲ ಒಂದೋ ಎರಡು ಆಗುತ್ತೆ, ಇವ್ರು ಮಾಡಿಲ್ವಾ ಅವ್ರು ಮಾಡಿಲ್ವಾ ಅಂತ ಇರ್ಬೋದು, ಬಟ್ ಆದ್ರೆ ಅದೇ ರೇರ್. ಯಾಕಂದ್ರೆ ಆ ಟೈಮಲ್ಲಿ ಮೆಚುರಿಟಿ ಇರಲ್ಲ, ಒಂದು ಬ್ಯಾಡ್ ಡಿಸಿಷನ್ಸ್ ತಗೊಂಡಿರ್ತೀವಿ, ಕರೆಕ್ಟ್ ಆಗಿರೋ ಡಿಸಿಷನ್ ಇರಲ್ಲ, ಅಂಡ್ ಸಡನ್ ಡಿಸಿಷನ್ಸ್ ತಗೋತೀವಿ. ಸೊ ಹಾಗಾಗಿ ಆಮೇಲೆ ಅದು ಹೇಳ್ತಾರಲ್ಲ, ಈಗ ಒಂದು ಏಜ್ ಅಲ್ಲಿ ಕೋಪ ಆಗ್ಲಿ ಎಲ್ಲಾನು ಹೈಪರ್ ಆಗಿರ್ತೀವಿ ನಾವು. ಸೊ ಆ ಟೈಮಲ್ಲಿ ಏನೇ ಡಿಸಿಷನ್ ಆಗಿ ತಗೊಂಡ್ರು ರಾಂಗ್ ಆಗಿರುತ್ತೆ ಡೆಫಿನೆಟ್ ಆಗು. ಸೊ ಟೀನೇಜ್ ಅಲ್ಲಿ ಏನ್ ಮಾಡ್ಬೇಕು, ಓದ್ಬೇಕು ಅಷ್ಟು ಬಿಟ್ರೆ ಏನು ಫೋಕಸ್ ಮಾಡಕ್ ಹೋಗ್ಬಿಡಿ. ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಗೆ ಲವ್ ಮ್ಯಾರೇಜ್ ಆಗಿದ್ರು ನಾವೇ ಹೇಳ್ತೀವಿ, ಎಸ್ಪೆಷಲಿ ನಾನು ಹೇಳ್ತೀನಿ ಹೆಂಗೆ ಅಂತಂದ್ರೆ ಅದಕ್ಕೊಂದು ಟೈಮ್ ಬರುತ್ತೆ. ಸೊ ಆ ಟೈಮಲ್ಲಿ ಎಲ್ಲಾನು ಕೂಡ್ಕೊಂಡ್ ಬರುತ್ತೆ ಅಂತ ಕೂಡ್ ಬರ್ಬೇಕು ಅಂತ ಹೇಳ್ತಾರಲ್ಲ. ಸೊ ಆವಾಗ ಇನ್ನೇನ್ ಮದ್ವೆ ಏಜು ಅಥವಾ ನಿಮ್ದು ಡಿಗ್ರಿ ಮುಗೀತು ಅನ್ನೋ ಒಂದು ಏಜು, ಆ ಒಂದು ಟೈಮಲ್ಲಿ ಮಾಡಿ ಅಂತ ಹೇಳ್ಬೋದು. ಲವ್ ಮ್ಯಾರೇಜ್ ಸಕ್ಸಸ್ ಆಗಲ್ಲ ಅಂತಲ್ಲ ನಾ ಹೇಳ್ತಿರೋದು, ರೇಷಿಯೋ ಕಡಿಮೆ ಅಂತ ಹೇಳ್ತಿರೋದು ಅಷ್ಟೇ. ಬೆಸ್ಟ್ ಏನಂದ್ರೆ ಲವ್ ಕಮ್ ಅರೇಂಜಸ್ ಬೆಸ್ಟ್, ಆ ಥರ ಇಸ್ ಬೆಸ್ಟ್. ಹೋಗ್ಬಿಟ್ಟು ಅರೇಂಜ್ ಮ್ಯಾರೇಜೇ ಮಾಡ್ಕೊಳ್ಳಿ ಅಂತಲ್ಲ, ಲವ್ ಮಾಡಿ ಮನೇಲಿ ಒಪ್ಪಿಸಿ ಮದುವೆ ಆಗಿ. ಅಲ್ಲಿವರೆಗೂ ಇನ್ ಕೇಸ್ ನೀವು ಲವ್ ಮಾಡಿಬಿಟ್ರಿ ಏನು ಮಾಡೋದು ಅಂತಂದರೆ, ಯು ಟ್ರೈ ಯುವರ್ ಲೆವೆಲ್ ಬೆಸ್ಟ್. ಎಷ್ಟು ನಿಮ್ಮ ಕೈ ಎಷ್ಟು ಪ್ರಯತ್ನ ಪಡೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿ. ಆಗಲೇ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಪ್ರೀತಿನ ಅಂತೂ ಬಿಟ್ಕೊಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಅದು ಒಂದ್ಸತಿ ಅದು ಬಂದಿದೆ ಅಂತಂದರೆ ನೀವು 100% ನೀವು ಕೊಡಬೇಕದು. ಸೊ ಕೆಲವೊಂದು ಇವಾಗ ಹೆಂಗೆ ಹೇಳಿ, ಯಾವುದೋ ಕಾರಣಕ್ಕೆ ಯಾರೋ ಲೈಫಲ್ಲಿ ಬಂದಿರ್ತಾರೆ, ಹೋಗಿರ್ತಾರೆ, ಕೇಳ್ತಾರೆ, ಇದೆಲ್ಲ ಬೇರೆ ಲೆಕ್ಕ. ಬಟ್ ಸಮ್ ಟೈಮ್ಸ್ ಒಂದು ಲವ್ ಆಗುತ್ತಲ್ಲ, ದಟ್ ಇಸ್ ಡಿಫ್ರೆಂಟ್ ದನ್ ಎವ್ರಿಥಿಂಗ್. ಅದಕ್ಕೋಸ್ಕರ ನೀವು ಕೆಲವೊಬ್ರು ಲೈಫ್ನೇ ಕೊಡ್ತಾರೆ, ಬಟ್ ಹಂಗೆಲ್ಲ ಮಾಡ್ಕೊಂಡ್ಬಿಡಿ. ಲೈಫ್ ಇದ್ರೇನೆ ನೀವು ಅವ್ರನ್ನ ಪಡ್ಕೊಳಕ್ಕಾಗೋದು ಅಲ್ವಾ. ಸೊ ಹಾಗಾಗಿ ಇದ್ದು ಸಾಧಿಸ್ಬೇಕು ಅಷ್ಟೇ. ಯಾವಾಗಲೂ ಹೀಗೆ ನಗ್ತಾ ಇರಿ. ಇಟ್ಸ್ ನಾಟ್ ಕ್ವೆಶನ್, ಇಟ್ಸ್ ಅ ಸ್ಟೇಟ್ಮೆಂಟ್. ಆದರೂ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇದು ನೇಮ್ ಏನಿದೆ, ಇನ್ನಸೆಂಟ್ ಸೋಲ್ ಅಂತಿದೆ, ಯಾರ ಗೊತ್ತಿಲ್ಲ. ಸುಮಾರು ಜನ ಹೆಂಗೂ ಕಳ್ಸಿರೋದು ಉಂಟು. ಕ್ವಶನ್ ಏನಿಲ್ಲ, ಅದೇ ಆಕ್ಚುಲಿ ಸ್ಟೇಟ್ಮೆಂಟ್ ರೀತಿ ಹೇಳಿದ್ದಾರೆ ಅವರು. ಇಲ್ಲಿ ನೋಡು, ಯಾರೋ 100 years ಚೆನ್ನಾಗಿರಿ ಅಣ್ಣ, ನಿಮ್ ಜೋಡಿ ಸೂಪರ್, ಈ ತರ ಹೇಳಿದ್ದಾರೆ ತುಂಬಾ ಜನ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ಆ ತರ ಲವ್ ಏನಿದೆ ಇದೇ ತರ ಇರ್ಲಿ ನಮ್ಮ ಮೇಲೆ ಅಂತ. ಆಕ್ಚುಲಿ ಇನ್ನೊಂದು ಏನಂತ ಹೇಳ್ತೀನಿ ಅಂತಂದ್ರೆ, ಎಷ್ಟೊಂದ್ ಜನ ಕೇಳಿರೋ ಕ್ವೆಶನ್ಸ್ಗೆ ಆಸ್ ಆಫ್ ನಾವು ನಮ್ ಕೈನಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ರೀಸನ್ಸ್ ಇದೆ. ಸೊ ಪ್ಲೀಸ್ ಬೇಜಾರ್ ಮಾಡ್ಕೊಂಬೇಡಿ. ಲೇಟರ್ ನಿಜವಾಗ್ಲೂ ನಿಮ್ಮ ಪ್ರತಿಯೊಂದು ಕ್ವೆಶನ್ಸ್ಗೂ ವಿಲ್ ಆನ್ಸರ್. ಸೊ ಇದೊಂದು ಚಿಕ್ಕ ವಿಡಿಯೋ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾವು ಲಾಸ್ಟ್ ಟೈಮ್ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ ಕ್ವೆಶನ್ಸ್ ಕೇಳಿ ಅಂತ. ಅದು ಒಂದು ಸರ್ಟನ್ ರೀಸನ್ಸ್ ಇಂದ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ. ಸೊ ಹಾಗಾಗಿ ಈ ಸತಿ ನೀವೇನ್ ಕೇಳಿದೀರಾ ಅದೊಂದು ಸ್ವಲ್ಪ ಕಡಿಮೆನೆ ಕೇಳಿದ್ದೀರಾ. ಸೊ ಕಡಿಮೆ ಕೇಳಿದ್ರೆ ಅಂತಂದ್ರೆ ಸೇಮ್ ಕ್ವೆಶನ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋ ಕ್ವೆಶನ್. ಅಂಡ್ ಯಾವ್ದು ಇನ್ ಕೆಲವೊಬ್ರು ಸುಮ್ಮನೆ ಎಮೋಜಿಸ್ ಹಾಕಿದ್ದಾರೆ, ಹಾರ್ಟ್ಸ್ ಈ ತರ, ಯು ಆರ್ ಫ್ರಮ್ ಎಲ್ಲಿಂದ ನೀವು ಅನ್ನೋ ತರ. ಆಮೇಲೆ ಅದು ಸ್ಟೇಟ್ಮೆಂಟ್ ಕೊಡೋ ತರ, ನೀವು ಚೆನ್ನಾಗಿರಿ, ಹೀಗೆ ಇರಿ, ಸೂಪರ್ ಜೋಡಿ, ಹಾಗೆ ಈ ತರ ಸ್ಟೇಟ್ಮೆಂಟ್ಸೇ ಜಾಸ್ತಿ. ಕ್ವೆಶನ್ಸ್ ಯಾರು ಕೇಳಿಲ್ಲ. ಸೊ ನೀವು ಕ್ವೆಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ಬೋದು ಕ್ಲಿಯರ್ ಆಗಿ. ಅಂಡ್ ಮೋಸ್ಟ್ ಆಫ್ ದಮ್ ಲವ್ ಸ್ಟೋರಿನೇ ಕೇಳ್ತಾರ, ನೀವು ನನಗೂ ಅರ್ಥ ಆಗ್ತಿದೆ. ಸೊ ಅದು ರಿಪೀಟೆಡ್ ಕ್ವೆಶನ್ಸ್ ಜಾಸ್ತಿ ಇದೆ. ನೆಕ್ಸ್ಟ್ ಬಂದ್ ಹೇಳ್ಬೇಕು ಅಂತಂದ್ರೆ ಇನ್ನೊಂದು ಕೆಲವು ಆಮೇಲೆ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳಿದ್ದಾರೆ. ಆಮೇಲೆ ಕ್ವೆಶನ್ಸ್ ಜಾಸ್ತಿ ಬಂದಿರೋದು. ಇನ್ನು ಕೆಲವು ಕ್ವೆಶನ್ಸ್ಗೆ ಆಗ್ಲೇ ಹೇಳ್ದಂಗೆ ಕಾರಣಾಂತರಗಳಿಂದ ನಾವು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತೀವಿ. ಓಕೆ ಫೈನ್. ನಿಮ್ಗೆ ಇನ್ನೇನಾದ್ರೂ ಕ್ವೆಶನ್ಸ್ ಇತ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಅಂಡ್ ಆಲ್ಸೋ ಯಾರ್ಯಾರು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅವರು ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಅಲ್ಲಿ ನಾವು ಸ್ಟೋರಿಗಳಾಗ್ಲಿ ಅಂಡ್ ಪೋಸ್ಟ್ಗಳು ಡೈಲಿ ಅಪ್ಡೇಟ್ ಅದರಲ್ಲಂತೂ 100% ಇರುತ್ತೆ. ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹೆಂಗಂದ್ರೆ ಒಂದಿನ ಬಿಟ್ಟು ಒಂದಿನ ಅಥವಾ ಆಲ್ಟರ್ನೇಟಿವ್ ಡೇಸ್ ಆ ಥರ ವಿಡಿಯೋಸ್ ಹಾಕ್ತಿದ್ವಿ. ಅಲ್ಲಿ ಹಂಗಂತಲ್ಲ, ಆಲ್ಮೋಸ್ಟ್ ಡೈಲಿ ಹಾಕ್ತೀವಿ. ಯಾವಾಗಲಾದ್ರೂ ಒಂದಿನ 2 ದಿನ ಮಿಸ್ ಮಾಡ್ತೀವಿ. ಸೊ ಅಂಡ್ ನನ್ನ ಪ್ರಕಾರ ಮೋಸ್ಟ್ ಆಫ್ ದಮ್ ಇನ್ಸ್ಟಾ ಇಂದಾನೇ ಇಲ್ಲಿ ಬಂದಿರೋದು ಅನ್ಕೋತೀನಿ. ಬಟ್ ಯಾರಿಗೆ ಗೊತ್ತಿಲ್ಲ ಇನ್ಸ್ಟಾ ಅಕೌಂಟ್ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಅಂಡ್ ಇನ್ನೊಂದೇನಂತಂದ್ರೆ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರಿಪ್ಷನ್ ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ಹಾಕಿದೀವಿ ಒಂದು ಚಾನಲ್. ಇದ್ರಲ್ಲಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು
ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇರೋದೇ ಜಾಸ್ತಿ. ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋ ಕೌಂಟೇ ಜಾಸ್ತಿ ಇರೋದು. ಸೊ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿದ್ರೇನೆ ಓಕೆ ನಿಮ್ ವಿಡಿಯೋ ನಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ನಮ್ಮ ಒಂದು ಫ್ಯಾಮಿಲಿ ಅಂತ ಇದೆಯಲ್ಲ, ಈ ಫ್ಯಾಮಿಲಿಗೆ ಈವನ್ ನಾವು ಇಷ್ಟಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ ಅಂತ ನಮ್ಗೊಂದು ಅನ್ಸುತ್ತೆ. ಓಕೆ ಫೈನ್, ನಾವು ವಿಡಿಯೋಸ್ ಮಾಡ್ಬೋದು ಅಲ್ವಾ ಅಂತ ನಮ್ಗೆ ಅನ್ಸುತ್ತೆ. ಸೊ ಫೈನ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ನೀನೇನು ಹೇಳ್ಬೇಕು ಅನ್ಕೊಂಡೆ? ಓಕೆ ಓಕೆ ಫೈನ್. ಓಕೆ, ಏನಿಲ್ಲ, ಇದೊಂದು ನೆಕ್ ಪೀಸ್ ನಾನು ಬಂದ್ಬಿಟ್ಟು ಮೀಶೋಲಿ ತಗೊಂಡಿದ್ದು. ಅಂಡ್ ನಾನು ಒಂದು ರೀಸೆಂಟ್ ಟೈಮ್ ಇಂದ, ಯಾವಾಗಿಂದ ಒಂದು 6 months ಇಂದ ಮೀಶೋದಲ್ಲಿ ಟ್ರೈ ಮಾಡೋಣ ಅಂತ ತಗೊಂಡಿದ್ದೆ. ಸೊ 6 months ಇದು ರೀಸೆಂಟ್ ಆಗಿ ತಗೊಂಡಿದ್ದ ಪ್ರಾಡಕ್ಟ್. ಸೊ ಅದೇನೇನು ನಾನು ತಗೊಂಡಿದ್ದೆ ಅದನ್ನ ನಾನು ಇನ್ಮೇಲಿಂದ ಮೆನ್ಷನ್ ಮಾಡ್ತೀನಿ. ಆಲ್ಸೋ ಮುಂದೆ ಏನಾದರೂ ತಗೊಂಡ್ರೆ ಮೀಶೋ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಈ ಥರ ಎಲ್ಲೇನೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಪರ್ಚೇಸ್ ಮಾಡ್ತೀನಿ. ನಾನು ಹೇಳ್ತಾ ಹೋಗ್ತೀನಿ ನನ್ಗೆ ಇಷ್ಟ ಆಗಿದೆ, ನನ್ನ ಕಲೆಕ್ಷನ್ಸ್ ಏನಿದೆ. ಅಂಡ್ ಆಲ್ಸೋ ಅದು ರಿಲೆವೆಂಟ್ ಆಗಿದ್ರೆ ಮಾತ್ರ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಂತಂದ್ರೆ ಮಾತ್ರ ನಾನು ಮೆನ್ಷನ್ ಮಾಡ್ತೀನಿ. ವಾಟ್ ಆರ್ ದ ಪ್ರಾಡಕ್ಟ್ಸ್. ಈಗ ಇನ್ ಕೇಸ್ ಇವ್ರು ಪರ್ಚೇಸ್ ಮಾಡಿದ್ರು ಅದನ್ನ ನೀವು ಹೇಳ್ತಾರೆ, ಅಂಡ್ ನಾನು ಪರ್ಚೇಸ್ ಮಾಡಿದ್ರು ನಾನು ಹೇಳ್ತೀನಿ. ಸೊ ನೀವು ಪರ್ಚೇಸ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ, ಸೊ ಇಲ್ಲಿಗೆ ನಾವು ಹೊರಡುವ ಸಮಯ ಆಯ್ತು.